ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಬಿಜೆಪಿ ತಂಡ ಈಗಾಗಲೇ ಭೇಟಿಯನ್ನ ನೀಡಿದೆ. ನಿನ್ನೆ ವಿಜಯಪುರ ಜಿಲ್ಲೆಯ ಇಂಡಿ ಸಿಂದಗಿಗೆ ಈಗಾಗಲೇ ಭೇಟಿಯನ್ನ ನೀಡಲಾಗಿತ್ತು. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಬಿಜೆಪಿ ತಂಡ ಭೇಟಿಯನ್ನ ನೀಡಿದೆ. ನಿನ್ನೆ ವಿಜಯಪುರ ಜಿಲ್ಲೆಯ ಇಂಡಿ ಸಿಂದಗಿಗೆ ಭೇಟಿಯನ್ನ ನೀಡಿದ್ರು ಬಿಜೆಪಿ ನಾಯಕರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಭೇಟಿಯನ್ನ ನೀಡಿದ್ರು. ಇಂಡಿ ತಾಲೂಕು ಅಗರಕೇಡ ಗ್ರಾಮಕ್ಕೆ ಬಿಜೆಪಿ ನಾಯಕರು ಆಗಮಿಸಿದ್ರು. ಅಗರಕೇಡ್ ಗ್ರಾಮದಲ್ಲಿ ಪ್ರವಾಹದಿಂದ ಉಂಟಾದ ಬೆಳೆಹಾನಿಯನ್ನ ವೀಕ್ಷಣೆ ಮಾಡಿದ್ದಾರೆ. ಹಾಳಾದ ಬೆಳೆಗಳನ್ನ ಕೈಲಿ ಹಿಡಿದು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹೆಲಿಕಾಪ್ಟರ್ನಲ್ಲಿ ವೈಮಾನಿಕ ವೀಕ್ಷಣೆಯನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗರಂ ಆಗಿದ್ದಾರೆ. ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ತುರ್ತಾಗಿ ಒಂದು ಪರಿಹಾರವನ್ನ ನೀಡ್ತಾ ಇತ್ತು. ಕಾಂಗ್ರೆಸ್ ಇದುವರೆಗೆ ಯಾವುದೇ ಪರಿಹಾರವನ್ನ ನೀಡಿಲ್ಲ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಬಿಜೆಪಿ ನಾಯಕರು ಇವತ್ತು ಭೇಟಿಯನ್ನ ಮಾಡಿದ್ದಾರೆ. ನಿನ್ನೆ ವಿಜಯಪುರ ಜಿಲ್ಲೆಯ ಇಂಡಿ ಸಿಂದಗಿಗೆ ಭೇಟಿಯನ್ನ ನೀಡಿದ್ರು. ಭೇಟಿಯಾದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ನಾಯಕರು ಈಗಾಗಲೇ ರಿಯಾಕ್ಟ್ ಮಾಡಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಅಂದ್ರೆ ಈಗಾಗಲೇ ರಾಜ್ಯದಲ್ಲಿ ಭಾರಿ ಪ್ರಮಾಣದ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಈಗಾಗಲೇ ಸಾಕಷ್ಟು ಹಾನಿಗಳು ಸಂಭವಿಸಿದೆ. ಅದರ ಜೊತೆಗೆ ಈ ಮನೆಯ ಮೇಲ್ಛಾವಣಿ ಏನಿದೆ ಅದು ಕೂಡ ಕುಸಿದು ಬಿದ್ದಿರುವಂತಹ ಘಟನೆಯನ್ನ ನಾವು ಸಾಮಾನ್ಯ ಜೀವನದಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಗಮನಿಸ್ತಾ ಇರ್ತೀವಿ. ಅದ್ರ ಜೊತೆಗೆ ಮತ್ತೊಂದು ವಿಚಾರ ಏನು ಅಂತ ಅಂದ್ರೆ ಭಾರಿ ಪ್ರಮಾಣದ ಮಳೆಯಾಗ್ತಾ ಇರೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಈ ಬೆಳೆಗಳು ನಾಶ ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಜೊತೆಗೆ ಕೆಲವೊಂದಿಷ್ಟು ಅಧಿಕಾರಿಗಳು ಅಲ್ಲಿಗೆ ಬಂದು ಅದಕ್ಕೆ ಪರಿಹಾರ ಕೊಡುವಂತಹ ಗಮನ ಹರಿಸಬೇಕು. ಆದ್ರೆ ಯಾವುದೇ ರೀತಿ ಗಮನವನ್ನ ಹರಿಸ್ತಾ ಇಲ್ಲ ಅಂತ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳೆ ಮುಗಿದಾರ ಏನ್ ದುಡ್ಡು ಕೊಟ್ಟಿಲ್ರಿ. ಎಲ್ಲಾ ಮಳಿ ಬಂದು ಹೊಳಿ ಬಂದ್ರಿ, ಎರಡು ಆಳ ಬಂದು ಬೆಳೆಗಳು ಹೋಗ್ಯಾವ್ರಿ. ಮೇಲೆ ಇರ್ಲಾಕ ನಮ್ಮ ಊರ್ರಿ ಅಕಡೆ ಬಂದಿದ್ರ ಯಾರೋ ಬಂದಿಲ್ರಿ. ಸಿದ್ದರಾಮಯ್ಯನವ್ರು ಬಂದಿದ್ರ ಬಂದಿಲ್ರಿ. DC ಬಂದಿದ್ರ ಬಂದಿಲ್ರಿ. ತಹಸೀಲ್ದಾರ್ ಬಂದಿದ್ದ. ತಹಸೀಲ್ದಾರ್ ಬರ್ತಾರಿ ಹೋಗ್ತಾರಿ. ಅವ್ರ ನಾವ್ ಯಾರು ಹೇಳಲ್ಲ. ಆದ್ರ ಮಾತ್ರ ನನಗ್ರಿ ಒಡೆಯ ಕಡೆ ನಮ್ಮ ಸಾಹೇಬ್ರ ಆದ್ರು ರೀ MP ನಮ್ಮ ಹತ್ತರಿಗೆ ಇದ್ದಿದ್ದರಿಗೆ ಸಾಹೇಬ್ರಿ ಹಿಂದೊಂಬಂದ್ರಿ ಮಣ್ಣೊಂಬ ತೀರ್ಕೊಂಡಿದ್ರು ನಮ್ಮಲ್ಲಿ ಕುಲ್ಕಂಡವ್ರು ಬೇಕಿರಿ. ಅವಾಗೊಂದ್ ಬಂದಾರಿ. ಆದ್ರೆ ನಿಜವಾಗಿ ಸಾರಿ ಬಂದಿರಿ ಕೈ ಮುಗಿದು ಹೇಳ್ತಾರಿ ಯಾರಿಗೆ ಹಾಳಾಗ್ಯದ ಬಂದಿರಿ ಅದು ಹುಸಿ ಮಾಡ್ಬಿಡ್ಬಾರ್ದ್ರಿ. ಯಾವ್ದು ಹಿಂದ್ ಬಂದಾರ ಮಾತ್ರ ಹೇಳಿ ಹೋಗ್ಯಾರಿ. ನೀವು ಎಂದೂ ಬಂದಿಲ್ಲ, ಇವತ್ತು ಬಂದಿರಿ ಅಂದ್ರೆ ಪೌಡ್ರಿಗೆ ಏನ್ ನೆರೆಸ್ರಿ. ಬೆಳೆ ಮುಗಿದಾರ ಏನ್ ದುಡ್ಡು ಕೊಟ್ಟಿಲ್ರಿ. ಎಲ್ಲಾ ಮಳಿ ಬಂದು ಅದು ನಾನ್ ಸರ್ಕಾರ ಅಂತ ಕೇಳುದು. ಉಳಿದ ಮಂತ್ರಿಗಳೆಲ್ಲ ಎಲ್ಲೋ ಮಂತ್ರಿಗಳನ್ನೆಲ್ಲ ಹುಡುಕ್ಬಿಡಿ, ಎಲ್ಲಿದ್ದಾರೆ ಹುಡುಕ್ಬಿಡಿ ಅನ್ನ ಕೇಳೋ ಸ್ಥಿತಿಯಲ್ಲಿ ಇಲ್ಲಿನ ರೈತರು ನಾವೆಲ್ಲ ಹೋದಾಗ ಅವರೆಲ್ಲ ಕೇಳಿದ್ದು, ಸರ್ ಮಂತ್ರಿಗಳು ಒಬ್ರು ಬಂದಿಲ್ಲ, ನಮ್ಮ ಅಹವಾಲುಗಳನ್ನ ಕೇಳಿಲ್ಲ, ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಯಾರು ಬಂದು ಇವತ್ತು ಸರ್ವೆ ಮಾಡಿಲ್ಲ. ಯಾವುದೇ ಜಿಲ್ಲಾಧಿಕಾರಿಗಳು ಆಫೀಸಲ್ಲಿ ಕೂತಿದ್ದಾರೆ, ಬೀದಿಗಿಳಿದು ಹೊಲಗಳಿಗೆ ಬಂದು ಸರ್ವೆ ಮಾಡಿ ಎಷ್ಟು ನಿಮ್ಮ ಹೊಲಕ್ಕೆ ನಿಗದಿ ಮಾಡಿದ್ದೀರಿ ಪರಿಹಾರ ಅನ್ನೋ ಮಾತು ಎಲ್ಲೂ ಕೇಳಿ ಬರ್ತಾರೆ. ಎಲ್ಲರೂ ಕೇಳ್ತಾ ಇದ್ದಾರೆ. 13ರಲ್ಲಿದ್ದ CM ಬೇರೆ, ಇವಾಗಿರೋ ಸಿದ್ದರಾಮಯ್ಯನವರು ಬೇರೆ. ಪೂರ್ತಿ ನಿದ್ದೆ ಕಡೆ ಜಾರ್ಬಿಟ್ಟವ್ರೆ. ನಮ್ಮ ಅಹವಾಲು ಕೇಳ್ತಾ ಇಲ್ಲ.